ಇವತ್ತು ಕನ್ನಡ ಒಕ್ಕೂಟ ಸಂಘಟನೆಯ ವತಿಯಿಂದ ಒಂದು ಹೋರಾಟನ ಹಮ್ಮಿಕೊಂಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಿಮ್ಗೆಲ್ಲರಿಗೂ ಅನ್ನೋದಕ್ಕಿಂತ ರಾಜ್ಯಾದ್ಯಂತ ಗೊತ್ತಿದೆ. ಒಂದು ಕರಿ ಕೋರ್ಟ್ ಅಂದ್ರೆ ಅದಕ್ಕೊಂದು ಗೌರವ ಇದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಒಂದು ಸಂವಿಧಾನದಲ್ಲಿ ಕಾನೂನು ಅಡಿಯಲ್ಲಿ ಕೆಲಸ ಮಾಡುವಂತವ್ರು, ಅದಕ್ಕೊಂದು ಗೌರವ ಇದೆ. ಬಟ್ ನ್ಯಾಯಾಧೀಶೆ, ಮಾಲೂರಿನ ನ್ಯಾಯಾಧೀಶೆ ಆದಂತ ಗಾಯತ್ರಿ ಆ ಕರಿ ಕೋಟ್ ಹಾಕೊಂಡು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಜೊತೆಗೆ ಒಬ್ಬ ಅಮಾಯಕ ವಿದ್ಯಾರ್ಥಿ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿರುವಂತದ್ದು. ಇದಕ್ಕೆ ಸಾಥ್ ಕೊಟ್ಟಿರುವಂತದ್ದು ಮಾಲೂರು ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ರಾಮಪ್ಪ ಅವರು. ಕಾನೂನ್ನ ಒಬ್ರು ನ್ಯಾಯಾಧೀಶಿ ಆದವರು ಪೊಲೀಸರು ದುರುಪಯೋಗ ಮಾಡ್ತಾ ಇದೀರ ಅಮಾಯಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಅಂದ್ರೆ ಯಾವ ಕಡೆ ಸಾಗ್ತಾ ಇದೆ ನಮ್ಮ ದೇಶ? ಇವತ್ ನಾವು ಪೊಲೀಸರು ಭ್ರಷ್ಟಾಚಾರ ಅಂತ ಹೇಳ್ತೀರಿ, ರಾಜಕಾರಣಿಗಳು ಭ್ರಷ್ಟಾಚಾರ ಅಂತ ಹೇಳ್ತೀರಿ, ಸಾಮಾನ್ಯ ಜನರ ವಿರುದ್ಧ ಹೋರಾಟ ಮಾಡುವಂತದ್ದು. ವಿಪರ್ಯಾಸ ಏನಂದ್ರೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಒಬ್ಳು ನ್ಯಾಯಾಧೀಶೆ ವಿರುದ್ಧ ಧ್ವನಿ ಎತ್ತುವಂತ ಪರಿಸ್ಥಿತಿ ಬಂದಿದೆ. ನಾವು ಒಬ್ರೇ ಅಲ್ಲ, ಬೆಂಗಳೂರು ವಕೀಲರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರಾದಂತ ವಿವೇಕ್ ಸುಬ್ಬಾರೆಡ್ಡಿ ಅವರು ಒಬ್ರು ವಕೀಲರಾಗಿ ಒಬ್ಬ ನ್ಯಾಯಾಧೀಶ ವಿರುದ್ಧ, ಆ ಮಹಿಳೆ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರ ಒಂದು ಉದ್ದೇಶ ಇದ್ದಿದ್ದು ಅಮಾಯಕನಿಗೆ ಅನ್ಯಾಯ ಆಗ್ಬಾರ್ದು. ನ್ಯಾಯಾಧೀಶ ಅಂತ ಅವರು ಗೌರವ ಕೊಡ್ತಾರೆ. ಕೋರ್ಟ್ಗೆ ಹೋಗೋರು ಎಲ್ಲಾರು ನಮಸ್ಕಾರ ಆಗ್ತಾರೆ. ನಮ್ಮೇಲೇನು ಕಂಪ್ಲೇಂಟ್ ಇದೆ. ನಾವು ಅಷ್ಟೇ ನ್ಯಾಯಾಧೀಶ ಅಂದ್ರೆ ಪೊಲೀಸ್ ಠಾಣೆಗಳಿಗೆ ಹೋದ್ರೆ ನ್ಯಾಯ ಸಿಗೋದಿಲ್ಲ. ಪೊಲೀಸರು ಇಲ್ಲ ಅಧಿಕಾರ ಇರಬೇಕು, ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ರೊಕ್ಕ ಕೊಡ್ಬೇಕು. ಇದು ಕೊಟ್ರೆ ಮಾತ್ರ FIR, ಇಲ್ವಾ ಸುಳ್ಳು ಪ್ರಕರಣ ದಾಖಲು ಮಾಡುವಂತದ್ದು. ಅಂತದ್ರಲ್ಲಿ ನಾವು ನಂಬಿಕೆ ಇಟ್ಟಿರೋದೇನು? ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯಾಧೀಶರನ್ನ ನಂಬಿದ್ರೆ ಡೆಫಿನೆಟ್ಲಿ ನಮಗ್ ನ್ಯಾಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಬದುಕ್ತಾ ಇರೋರು ನಾವೆಲ್ಲರೂ. ಎಲ್ಲೋ ಒಂದ್ ಕಡೆ ಒಬ್ಬ ವಿದ್ಯಾರ್ಥಿನಿ ಈಗಷ್ಟೇ ಸಮಾಜ ನೋಡ್ತಾ ಇರೋ ಮೇಲೆ ಅಧಿಕಾರನ ದುರುಪಯೋಗ ಮಾಡಿದ್ದು ಒಬ್ಳು ನ್ಯಾಯಾಧೀಶ ಬೀದಿಗಿಳಿದು ಬೀದಿ ರಂಪಾಟ, ಅದು ರೋಡ್ ರೈಟ್ ಪ್ರಕರಣ ಅಂದ್ರೆ ನಾಗಪ್ರಸನ್ನ ಸರ್ ಜಡ್ಜಿ ಹುಗ್ದಿದ್ದಾರೆ. ಒಂದು ನ್ಯಾಯಾಧೀಶ ಆದವ್ರು ಬರೀ 4 ಗೋಡೆ ಚೌಕಟ್ಟಲ್ಲಿ ಮಾತ್ರ ನ್ಯಾಯಾಧೀಶ ಅಲ್ಲ, ಹೊರಗಡೆ ನಾವ್ ಎಲ್ಲೇ ಹೋಗ್ಲಿ ನಮ್ಮ ಅಧಿಕಾರವನ್ನ, ನಮ್ಮ ಜವಾಬ್ದಾರಿಯನ್ನ ಮರಿಬಾರ್ದು ಅಂತ ಹೇಳಿ ಅವರೇ ಚಾಟಿ ಬೀಸುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಚೀಮಾರಿ ಹಾಕ್ಬೇಕಾ ಇಲ್ವೋ ಸರ್? ಆ ಮಹಿಳೆ ನ್ಯಾಯಾಧೀಶ ಅಮಾನತ್ ಆಗ್ಲೇಬೇಕಲ್ಲ? ಅಮಾನತಲ್ಲ, ವಜಾ ಆಗ್ಬೇಕು. ಜೊತೆಗೆ ಮಾಲೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ರಾಮಪ್ಪ ಅವರು ಸಹ ವಜಾ ಆಗ್ಬೇಕು. ಪೊಲೀಸ್ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇತ್ತೀಚೆಗೆ ಏನು ಒಂದ್ ಸಸ್ಪೆಂಡ್ ಆಗ್ಬೋದು ಅಷ್ಟೇ ತಾನೆ, ಮತ್ತೆ ಒಂದ್ 4 ತಿಂಗಳಾದ್ಮೇಲೆ ಬರ್ಬೋದು ಅನ್ನೋಂತ ತಾತ್ಸಾರಕ್ಕೆ ಇತ್ತೀಚೆಗೆ ಪೊಲೀಸ್ ಇಲಾಖೆದಲ್ಲಿರುವಂತ ಪೊಲೀಸರು ಅತಿ ಹೆಚ್ಚು ಕ್ರೈಮ್ಗಳಲ್ಲಿ ಭಾಗಿಯಾಗ್ತಾ ಇದಾರೆ. ಯಾವ ಕೇಸಲ್ಲಿ ಇಲ್ಲ ಸರ್ ಪೊಲೀಸ್ ಅಧಿಕಾರಿಗಳು? ಪೋಕ್ಸೋ ಕೇಸಲ್ಲಿಲ್ವಾ? ಇಲ್ಲ ದರೋಡೆ ಕೇಸಲ್ಲಿಲ್ವಾ? ಇಲ್ಲ ಅತ್ಯಾಚಾರ ಕೇಸಲ್ಲಿಲ್ವಾ? ಇಲ್ಲ ಇಲ್ಲಿಗಲ್ ಅಫೇರ್ ಕೇಸಲ್ಲಿಲ್ಲ? ಎಲ್ಲಾದ್ರಲ್ಲೂ ಡ್ರಗ್ಸ್ ಪೆಡ್ಲರ್ಸ್ ಜೊತೆ ಸಾಥಿಲ್ವಾ? ಎಲ್ಲಾದ್ರಲ್ಲೂ ನೀವು ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗಿರುವಾಗ ಇನ್ ಸಾಮಾನ್ಯ ಜನರು ಕ್ರೈಮ್ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ ಸರ್? ಅಂತೋದ್ರಲ್ಲಿ ಮಾಲೂರು ಅಂತ ಅಂದ್ರೆ ಯಾವಾಗ ನಾನು ಈ ಒಂದು ವಿಚಾರವಾಗಿ ಧ್ವನಿ ಎತ್ತದೆ, ಅನೇಕ ಜನ ಮಾಲೂರಿಂದ ಕರೆ ಮಾಡಿದ್ರು, ಮೇಡಮ್ ಇದ್ರ ಬಗ್ಗೆ ನಮಗ್ ಮಾತಾಡಕ್ ಭಯ ಆಗತ್ತೆ, ಯಾಕಂದ್ರೆ ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡ್ತಾರೆ. ಮಹಿಳೆ ಅನ್ನೋದು ನೋಡ್ದಿರಾನೆ ನೀವೇನಾದ್ರೂ ಹೋರಾಟ ಮಾಡಿದ್ರೆ ನಿಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತಾರೆ. ಅಂದ್ರೆ ಹೋರಾಟ ಮಾಡೋರ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತಾರ? ಅಧಿಕಾರನ ದುರುಪಯೋಗ ಮಾಡೋದಲ್ವಾ? ನಾವ್ ಬದುಕಿರೋವರೆಗೂ ಹೋರಾಟ ಮಾಡೋಣ, ಬದುಕಿರೋವರೆಗೂ 1000 ಕೇಸ್ ಹಾಕ್ತಾರ ಹಾಕೊಳ್ಳೋಣ. ಈಗಾಗ್ಲೇ ನಾವು ಕೇಸು, ಕೋರ್ಟು, ಜೈಲು, ಬೇಲ್ ಎಲ್ಲ ನೋಡ್ಕೊಂಡ್ ಬಂದಿದೀವಿ. ಯಾವ ವಿಚಾರವಾಗಿ ನ್ಯಾಯಕ್ಕೆ ಧ್ವನಿ ಎತ್ತಿದ್ರೆ ಮಾಡೋದೇನು? ಅಧಿಕಾರವನ್ನ ದುರುಪಯೋಗ ಮಾಡೋದು, ಪ್ರಕರಣವನ್ನ ದಾಖಲು ಮಾಡೋದು, ಜೈಲ್ಗಟ್ಟು ಅಂತ ಕೆಲಸ ಮಾಡೋದು. ಅದು ಬಿಟ್ಟು ಇನ್ನೇನ್ ಮಾಡಕ್